ಇಡಿ ದಾಳಿ ಅನ್ನೋದನ್ನೇ ಮೂಲಭೂತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವಿರೋಧಿಸ್ತಾ ಬಂದಿದ್ದಾರೆ. ಈಗ ಕೇರಳದಲ್ಲಿ ಅದೇ ಇಡಿ ತನ್ನ ರಾಜಕೀಯ ಎದುರಾಳಿ ಕಮ್ಯುನಿಸ್ಟ್ ನಾಯಕ ಪಿನರಾಯಿ ವಿಜಯನ್ ಅವರ ವಿರುದ್ಧ ದಾಳಿ ಮಾಡಿ, ಆ ದಾಳಿಯ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಕಾರ್ಯಕರ್ತರು ನಡೆಸಿದ ಗೂಂಡಾಗಿರಿ ಏನಿತ್ತು ಅದು ದೇಶದೆಲ್ಲೆಡೆ ಚರ್ಚೆ ಆಯಿತು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಸಹ ಆರೋಪ ಮಾಡ್ತಾ ಇತ್ತು, ಪಿನರಾಯಿ ವಿಜಯನ್ ಅವರ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಕಾಂಗ್ರೆಸ್ ಪಕ್ಷನೇ ಇಡಿಯನ್ನು ಛೂ ಬಿಡೋ ಹೇಳಿ ಇಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಹೆಣೆಯೋದಕ್ಕೆ ನೋಡ್ತಾ ಇದೆ ಅಂತ ಕಮ್ಯುನಿಸ್ಟ್ ಕಾರ್ಯಕರ್ತರು ಆರೋಪ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೊಂದು ಗೂಂಡಾಗಿರಿ ಆಯಿತು. ಗೂಂಡಾಗಿರಿಯನ್ನು ಖಂಡಿಸುವಂತಹ ಒಂದೇ ಒಂದು ಮಾತು ಕೂಡ ಸತೀಶನ್ ಅವರಿಂದ ಬಂದಿದೆ. ಹಾಗಾದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಏನು ಮಾಡಬೇಕಾಗಾದ್ರೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಮುಂದೆ ಒಂದು ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ನುಂಗಂಗಿಲ್ಲ ಉಗಳಂಗಿಲ್ಲ. ಇದು ಸೃಷ್ಟಿಯಾಗಿರೋದು ಕೇರಳದಲ್ಲಿ. ಕಾಂಗ್ರೆಸ್ ಸರ್ಕಾರ ಈಗ ಈ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಯಾಕೆ ಹೀಗೆ? ಇತ್ತೀಚೆಗಷ್ಟೇ ಅಧಿಕಾರಕ್ಕೆ ಬಂದಿದ್ದಾರಪ್ಪ, ಅಂಥದ್ದೇನಾಗೋಯ್ತು? ಇದನ್ನು ಹೇಳೋಕೆ ಮುಂಚೆ ನಿನ್ನೆ ಕೇರಳದಲ್ಲಿ ಏನಾಯಿತು ಘಟನೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಇಡೀ ದೇಶದ ಗಮನ ಸೆಳೀತು ನಿನ್ನೆ ಆಗಿದ್ದು. ಪಿನರಾಯಿ ವಿಜಯನ್ ಅವರ ಮನೆ ಮೇಲೆ ಇಡಿ ದಾಳಿ ಮಾಡ್ತು, ಒಂದು ಭ್ರಷ್ಟಾಚಾರದ ಕೇಸಿಗೆ ಸಂಬಂಧಪಟ್ಟಾಗೆ. ಆ ದಾಳಿಯ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಕಾರ್ಯಕರ್ತರು ನಡೆಸಿದ ಗೂಂಡಾಗಿರಿ ಏನಿತ್ತು ಅದು ದೇಶದೆಲ್ಲೆಡೆ ಚರ್ಚೆ ಆಯಿತು. ಇಡಿ ಅಧಿಕಾರಿಗಳ ಮೇಲೆ ಕಮ್ಯುನಿಸ್ಟ್ ಕಾರ್ಯಕರ್ತರು ಯಾವ ರೀತಿ ದಾಳಿ ಮಾಡಿದ್ರು ಅದನ್ನು ಒಂದು ಸಲ ನೋಡ್ಕೊಂಡು ಬರೋಣ. ನೋಡಿ, ಈ ರೋಷಾವೇಶ ನೋಡಿ. ತಾವು ಸದಾ ಸಂವಿಧಾನವನ್ನು ರಕ್ಷಿಸುವವರು ಅಂತ ಹೇಳಿಕೊಳ್ಳುವಂಥವರು, ನಾವು ಸದಾ ಸಂವಿಧಾನಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿಕೊಳ್ಳುವಂಥವರು, ಬಿ ಜೆ ಪಿಯನ್ನು, ನರೇಂದ್ರ ಮೋದಿಯನ್ನು ಸಂವಿಧಾನ ಭಕ್ಷಕರು ಅಂತ ಹೇಳಿಕೊಳ್ಳುವಂಥವರು ಮಾಡ್ತಿರುವಂಥ ಕೃತ್ಯ ಏನಿದು ಘಟನೆ? ಯಾಕೆ ಇಲ್ಲಿ ಇಡಿ ರೈಡ್ ಆಯಿತು? ಇಡಿ ಇಲ್ಲಿ ರೈಡ್ ಮಾಡಿರುವಂಥ ಕೇಸ್ನಲ್ಲಿ ಪಿನರಾಯಿ ವಿಜಯನ್ ಏನು ಆರೋಪಿ ಅಲ್ಲ, ಆದರೆ ಅವರ ಮಗಳು ವೀಣಾ ಅವರ ವಿರುದ್ಧ ಕೆಲವು ಆರೋಪಗಳು ಬಂದಿದ್ವು. ಅದು ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ. ಈ ಇಡಿ ತನಿಖೆಗೆ ಇದ್ದಂಥ ಸ್ಟೇ ವೆಕೇಟ್ ಆಯಿತು. ಆ ವೆಕೇಟ್ ಆದ ಹಿನ್ನೆಲೆಯಲ್ಲಿ ಮಾರನೇ ದಿನವೇ ಇಡಿ ಪಿನರಾಯಿ ವಿಜಯನ್ ಅವರ ಮನೆ ಸೇರಿದ ಹಾಗೆ 10 ಕಡೆ ಒಟ್ಟು ತನಿಖೆಗೆ ದಾಳಿ ಮಾಡ್ತು. CMRL ಅನ್ನುವಂಥ ಒಂದು ಕೆಮಿಕಲ್ ಕಂಪನಿ, ಆ ಕಂಪನಿಯಿಂದ ಪಿನರಾಯಿ ವಿಜಯನ್ ಅವರ ಮಗಳು ವೀಣಾ ಅವರ ಕಂಪನಿ ಎಕ್ಸಾಲಾಜಿಕ್ ಸೊಲ್ಯೂಷನ್ಸ್ ಅಂತ IT ಕಂಪನಿ, ಆ ಕಂಪನಿಗೆ 1.74 ಕೋಟಿ ರೂಪಾಯಿ ಹೋಗಿತ್ತು. ಈ ಹಣ ಯಾಕೆ ಹೋಗಿದೆ ಅನ್ನುವಂಥ ತನಿಖೆ ಈ ಕೇಸ್ನಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಇಡಿ ರೈಡ್ ನಡೆದಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಾಗೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಸಹ ಆರೋಪ ಮಾಡ್ತಾ ಇತ್ತು, ಪಿನರಾಯಿ ವಿಜಯನ್ ಅವರ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಅವರ ಮಗಳು IT ಸೊಲ್ಯೂಷನ್ಸ್ ಹೆಸರಿನಲ್ಲಿ ಯಾವ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಅವರ ಮಗಳು ಹೇಗೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಕೂಡ ಮಾತಾಡಿತ್ತು. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ BJP ಯಾಕೆ ಪಿನರಾಯಿ ವಿಜಯನ್ ಅವರ ವಿರುದ್ಧ ತನಿಖೆಗೆ ಅಷ್ಟು ಆತರ ತೋರ್ತಾ ಇಲ್ಲ, ಇಲ್ಲಿ CPM BJPಯ B ಟೀಮ್ ಆಗಿ ಕೆಲಸ ಮಾಡ್ತಾ ಇದೆ, ಈ ಥರದ ಎಲ್ಲ ಆರೋಪಗಳನ್ನು ಕಾಂಗ್ರೆಸ್ ಸಹ ಮಾಡಿತ್ತು. ಈಗ
ಅದೇ ರೀತಿಯ ಆರೋಪಗಳನ್ನು CPM ಕಾಂಗ್ರೆಸ್ನ ಮೇಲೆ ಮಾಡ್ತಾಯಿದೆ. ಏನು, ನಾವು ಮುಂಚೆ ಹೇಳಿರಲಿಲ್ವಾ, ಕಾಂಗ್ರೆಸ್ ಮತ್ತು BJP ಒಂದಕ್ಕೊಂದು ಒಂದೇ ನಾಣ್ಯದ ಎರಡು ಮುಖಗಳು. BJPಯ B ಟೀಮ್ನ ಹಾಗೆ ಇಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ನಾವು ಚುನಾವಣೆಗೆ ಮುಂಚೆನೇ ಹೇಳಿದ್ವಿ, ಕಾಂಗ್ರೆಸ್ ಪಕ್ಷನೇ EDಯನ್ನು ಛೂ ಬಿಡೋಕ್ಕೆ ಹೇಳಿ ಇಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಹೆಣೆಯೋದಕ್ಕೆ ನೋಡ್ತಾ ಇದೆ ಅಂತ ಕಮ್ಯುನಿಸ್ಟ್ ಕಾರ್ಯಕರ್ತರು ಆರೋಪ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, 50 ವರ್ಷಗಳ ಸುದೀರ್ಘ ಮೈತ್ರಿಯನ್ನು ಕಟ್ಕೊಂಡು ಬಂದ್ರಲ್ಲ DMK ಪಕ್ಷದಿಂದ, MK ಸ್ಟ್ಯಾಲಿನ್ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಲೇವಡಿ ಮಾಡಿದ್ದಾರೆ. ಏನು ನೋಡಿ, ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಬಂತು, ಪಿನರಾಯಿ ವಿಜಯನ್ ಅವರ ವಿರುದ್ಧ ಯಾಕೆ ತನಿಖೆ ಆಗ್ತಾ ಇಲ್ಲ ಅಂತ. ಈಗ ಅದೇ ಆಗ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಗೋಸುಂಬೆತನವನ್ನು, ಕಾಂಗ್ರೆಸ್ ಪಕ್ಷದ ನೈತಿಕ ದಿವಾಳಿತನವನ್ನು ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಏನು ಮಾಡಬೇಕಾಗಾದ್ರೆ, ಇಲ್ಲಿ ಪ್ರಶ್ನೆ ಇರೋದು, ED ದಾಳಿ ಅನ್ನೋದನ್ನೇ ಮೂಲಭೂತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವಿರೋಧಿಸ್ತಾ ಬಂದಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋದು BJPಯ ಒಂದು ರಾಜಕೀಯ ಅಸ್ತ್ರ ಅಂತ ಅವರು ಮೊದಲಿಂದಲೂ ವಿರೋಧಿಸ್ಕೊಂಡೇ ಬಂದಿದ್ದಾರೆ. ಈಗ ಕೇರಳದಲ್ಲಿ ಅದೇ ED ತನ್ನ ರಾಜಕೀಯ ಎದುರಾಳಿ ಕಮ್ಯುನಿಸ್ಟ್ ನಾಯಕ ಪಿನರಾಯಿ ವಿಜಯನ್ ಅವರ ವಿರುದ್ಧ ದಾಳಿ ಮಾಡಿದರು. ಪಿನರಾಯಿ ವಿಜಯನ್ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಕಾಂಗ್ರೆಸ್ಸಿಗೆ ಗೊತ್ತು, ಅದು ಅಧಿಕೃತವಾಗಿ ಆರೋಪಗಳನ್ನು ಮಾಡ್ತಾನೇ ಬಂತು. ED ಮಾಡಿದ್ದು ಸರಿ ಅಂತಲೂ ಕಾಂಗ್ರೆಸ್ ನಾಯಕರು ತೆರೆಯ ಹಿಂದೆ ಒಪ್ಕೋತಾರೆ, ಆದರೆ ಹೊರಗಡೆ ಹೇಳುವಂಥ ಪರಿಸ್ಥಿತಿ ಅವರಿಗಿಲ್ಲ. ಅಲ್ಲಿನ ಮುಖ್ಯಮಂತ್ರಿ VD ಸತೀಶನ್ ಅವರ ಪರಿಸ್ಥಿತಿಯೂ ಅದೇ. ನಿನ್ನೆ ಅಷ್ಟೊಂದು ಗೂಂಡಾಗಿರಿ ಆಯಿತು, ಗೂಂಡಾಗಿರಿಯನ್ನು ಖಂಡಿಸುವಂತಹ ಒಂದೇ ಒಂದು ಮಾತು ಕೂಡ ಸತೀಶನ್ ಅವರಿಂದ ಬಂದಿಲ್ಲ. ಗೂಂಡಾಗಿರಿಯನ್ನು ಖಂಡಿಸಿದರೆ ED ದಾಳಿಯನ್ನು ಒಪ್ಕೊಂಡಂಗಾಗತ್ತೆ, ED ತನಿಖೆಯನ್ನು ಒಪ್ಕೊಂಡಂಗಾಗತ್ತೆ. ಇಲ್ಲ ಗೂಂಡಾಗಿರಿಯನ್ನು ವಿರೋಧಿಸಿದರೆ ತಮ್ಮ ರಾಹುಲ್ ಗಾಂಧಿಯವರ ಏನು ನಿಲುವಿದೆ ಅದಕ್ಕೆ ತದ್ವಿರುದ್ಧವಾದ ನಿಲುವನ್ನು ತಗೊಂಡಂಗಾಗುತ್ತೆ. ಇದೊಂಥರ ವಿಚಿತ್ರ ಸನ್ನಿವೇಶ ಕಾಂಗ್ರೆಸ್ಗೆ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. ತಮಗೆ ಅನುಕೂಲ ಇದ್ದಾಗ ED ದಾಳಿ ಮಾಡಿದ್ರೆ ಕಾಂಗ್ರೆಸ್ ಗಪ್ಚುಪ್, ಏನೂ ಮಾತಾಡೋದಿಲ್ಲ. ಆದರೆ ತಮ್ಮ ವಿರುದ್ಧ ಯಾವುದಾದ್ರೂ ED ದಾಳಿ ಆದರೆ ಮಾತ್ರ ಆಗ ಇದು ರಾಜಕೀಯವಾಗಿ ದುರ್ಬಳಕೆ ಆಗ್ತಿದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹಳ್ಳಿಯಿಂದ ದಿಲ್ಲಿಯವರೆಗೆ ಪುಂಖಾನುಪುಂಖವಾಗಿ ಹೇಳ್ಕೊಂಡು ಬರ್ತಾರೆ. ಆದರೆ ಕಾಂಗ್ರೆಸ್ ಈಗ ನುಂಗಂಗಿಲ್ಲ ಉಗುಳಂಗಿಲ್ಲ ಅನ್ನುವಂಥ ಸನ್ನಿವೇಶವನ್ನು ಕೇರಳದಲ್ಲಿ ಸೃಷ್ಟಿ ಮಾಡಿಕೊಂಡಿದೆ ಅಂತ ನಾನು ಮೊದಲೇ ಹೇಳಿದ್ದು ಇದೇ ಕಾರಣಕ್ಕೆ. ಇಂಥ ಎಡಬಿಡಂಗಿ ನಿಲುವುಗಳೇ ಕಾಂಗ್ರೆಸ್ಸನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ಹಂತಕ್ಕೆ ತಂದು ಬಿಟ್ಟಿದೆ ಅನ್ನೋದನ್ನು ಇಡೀ ದೇಶ ನೋಡಿದೆ. ಮುಂದಿನ ದಿನಗಳಲ್ಲಿ ಕೇರಳದಲ್ಲೂ ಸಹ ಇಂಥದ್ದೇ ಹಲವಾರು ಸನ್ನಿವೇಶಗಳನ್ನು ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ. ಅದನ್ನು ಅಲ್ಲಿನ ಜನ ಸದ್ಯದಲ್ಲೇ ನೋಡೋರಿದ್ದಾರೆ.